ಒಳ್ಳೆ ಪ್ರಾಸಬದ್ಧವಾದ ಶ್ಲೋಕಗಳವರು. ಅಭಿನ್ನೋ ನಿರ್ವಿಶೇಷತ್ವ. ಈಗ ನಾರಾಯಣಂ ನಿಖಿಲ ಪೂರ್ಣ ಶ್ರಿಯಃಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಶೇಷಾಂನಾಯ ಸ್ಮೃತಿಹೃದಯದಿತ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮಜಿಜ್ಞಾಸ. ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರಿಯಃಪತಿ. ಅಭೇದಭೇದಯೋಶ್ಚೈವ ಸ್ವರೂಪತ್ವಂ ಹಿ ಭೇದಿನಃ. ದೇವರಿಗೆ ಜೀವರಿಗೆ ಹೇಳಬೇಕಾದ್ರೆ ನಮ್ಮಲ್ಲಿ ಯಾವ ಸಮಸ್ಯೆಯೂ ಇಲ್ಲ, ವಿಶೇಷ ಒಪ್ಪಿಕೊಂಡಿದ್ದೇವೆ. ಅಭೇದ ಇದೆ, ಭೇದ ವ್ಯವಹಾರ ಮಾಡ್ತೇವೆ. ಈ ಸಾಧ್ಯತೆ ಬಂದಿದ್ದು ವಿಶೇಷದಿಂದ. ಆದ್ದರಿಂದ ಅವಿಶೇಷತ್ವೇ ಪರ್ಯಾಯತ್ವ. ನೀವು ವಿಶೇಷ ಒಪ್ಪದೇ ಹೋದರೆ ಹೇಗೆ ಮಾತಾಡ್ತೀರಿ ಅಂತ ಕೇಳ್ತಾರೆ. ಎಲ್ಲ ಶಬ್ದ ಪರ್ಯಾಯ ಶಬ್ದ ಮಾತಾಡೋಕ್ಕೆ ಬರೋದಿಲ್ಲ ನಿಮಗೆ. ಆದ್ದರಿಂದ ನಿಮ್ಮ ವಿವರಣೆ ವಿಶೇಷ ಒಪ್ಪದೇ ಇದ್ದವರು ಯಾವ ವಿಷಯನೂ ಒಪ್ಲಕ್ಕೆ ಬರೋದಿಲ್ಲ. ವಸ್ತುವಿನ ಗುಣಧರ್ಮಗಳನ್ನು ನಿತ್ಯ ಧರ್ಮಗಳಾಗೋ ಅವರಿಗಿರೋ ಸಂಬಂಧನ ಅಭೇದ ಅಂತ ಹೇಳಬೇಕು, ವಿಶೇಷ ಅಂತ ಒಪ್ಪಬೇಕು. ಇಲ್ಲದೆ ಹೋದರೆ ಕಾಂಟ್ರಡಿಕ್ಷನ್ ಶುರುವಾಗುತ್ತೆ. ಗೊತ್ತಾಯ್ತಾ? ಅಭೇದ ಭೇದ ಶಬ್ದೌಚ ಪರ್ಯಾಯವಿತಿ ಕೋಬದೆ. ಅಭೇದ ಭೇದ ಶಬ್ದಗಳು ಪರ್ಯಾಯ ಅಲ್ಲ. ಆದರೆ ಪರ್ಯಾಯ ಮಾಡಿದ್ವಿ ನಾವು. ಯಾತಕ್ಕೆ? ವಿಶೇಷ ಬಲದಿಂದ ಏನಾಯಿತು ಅಂತ ಕೇಳಿದರೆ ವಸ್ತುತಃ ಅಭೇದ ಇದೆ, ವ್ಯವಹಾರಕ್ಕೆ ನಾವು ಭೇದ ಹೇಳ್ತೇವೆ ಅಷ್ಟೇ ಹೊರತು ಯೋಚನೆ ಇಲ್ಲ. ಭೇದೋ ಅನ್ಯೋನ್ಯಂ ಅಭೇದಶ್ಚ ಭೇದಿನಾಚೇತ್ ವಿಶೇಷಿತ. ಅದು ಇನ್ನೇನೋ ಕಾರಣ ಕೊಡ್ತಿರಲ್ಲ, ಅದೆಲ್ಲ ತಪ್ಪೆ. ವಿಶೇಷ ಒಪ್ಪದೇನೆ ಏನು ಉತ್ತರ ಕೊಟ್ಟರು ಕೂಡ ಅದು ಉತ್ತರ ಆಗೋದೇ ಇಲ್ಲ. ಅವಿಶೇಷೇ ಕಥಂ ಭೇದೋ ಭೇದಿನ ಏಕಸ್ತಥಾಭಿದ ಪುನಸ್ತಯೋರ್ವಿಭೇದಶ್ಚ ಭೇದಿ ಮಾತ್ರತ್ವತೋ ಭವೇತ್. ಉದಾಹರಣೆಗೆ ಅವ್ರು ಏನಂದ್ರು, ದೇವರನ್ನು ಸ್ವಪ್ರಕಾಶ ಅಂದರು, ಅಪ್ರಕಾಶ ಅಂದರು. ಅಲ್ಲಕ್ಕೆ ಬರೋದಿಲ್ಲ. ಸ್ವಪ್ರಕಾಶ ಆದರೆ ಅಪ್ರಕಾಶ ಅಲ್ಲ, ಅಪ್ರಕಾಶ ಆದರೆ ಸ್ವಪ್ರಕಾಶ ಅಲ್ಲ. ನಮ್ಮ ದೇವರು ಹಾಗಲ್ಲ, ಎರಡೂ ಆಗ್ತಾನೆ. ಯಾತಕ್ಕೆ? ಎರಡು ಆಯತಕ್ಕೆ ಕಾಣಿಸ್ತಾನೆ, ಪೂರ್ತಿ ಕಾಣಿಸಲ್ಲ, ಎರಡೂ ಆಯ್ತಾಗ. ಸಮುದ್ರ ನೋಡಿದ್ದೇವೆ, ನೋಡ್ತೀವಿಲ್ಲ ನಾವೀಗ. ಆ ಎಂಡ್ ಕಾಣಿಸುತ್ತೆ, ನಿಮಗೆ ಕಾಣಿಸೋದಿಲ್ಲ. ಸಮುದ್ರ ನೋಡಿದ್ವಿ, ಆ ಕಡೆ ಎಂಡ್ ಕಾಣಿಸ್ತಿಲ್ಲ. ಕಂಡರೆ ಅದು ಸಮುದ್ರ ಆಗೋದಿಲ್ಲ, ಏನಾಗುತ್ತೆ? ಕೆರೆ ಆಗಿಬಿಡುತ್ತೆ ಅಷ್ಟೇ. ಆದ್ದರಿಂದ ಸಮುದ್ರ ಎಂಡ್ ಕಾಣೋದು. ಸೊ ಕಂಡಿದ್ದು ಹೌದು, ಕಾಣೋದಿಲ್ಲ, ದೇವರಿಗೆ ಕೂಡುತ್ತೆ. ಅವ್ರು ಹೇಳಕ್ಕೆ ಬರೋಲ್ಲ. ಆ ಬ್ರಹ್ಮನಿಗೇನಿಲ್ಲ, ಇರುವಿಕೇನಿಲ್ಲ. ಪ್ರಕಾಶ ಇಲ್ಲ, ಪ್ರಕಾಶ ಇದ್ರೆ ಅಪ್ರಕಾಶ, ಪ್ರಕಾಶ ಒಂದು ಕಾಂಟ್ರಡಿಕ್ಷನ್. ಅವೆಲ್ಲ ನಮ್ಮಲ್ಲಿ ಕಾಂಟ್ರಡಿಕ್ಷನ್ ಆಗೋದಿಲ್ಲ. ದೇವರಿಗೆ ಅದು ವೈಭವ ಆಗಿಬಿಡುತ್ತೆ. ವಿಶೇಷಿತ ತತ್ ಕಥಮಿತ್ಯತಃ ವಿಶೇಷ ಇತಿ. ಅವಿಶೇಷೇ ಕಥಂ ಭೇದೋ ಭೇದಿನ ಏಕಸ್ತಥಾ ಅಭಿತ ಪುನಸ್ತಯೋರ್ವಿಭೇದಶ್ಚ ಭೇದಿ ಮಾತ್ರತ್ವತೋ ಭವೇತ್. ಭೇದಿನಶ್ಚೈವ ಭೇದಸ್ಯ ವಿಶೇಷೋ ಯದಿ ಗಮ್ಯತೆ ಅಭೇದಾಭೇದಿನೋಶ್ಚೈವ ಭೇದೋ ಅಭೇದ ಭೇದಯೋಹೋ. ಹೀಗಾಗಿ ಅಭೇದ ಭೇದ ಬಂದಿದ್ದರಿಂದ ಇಲ್ಲ ಭೇದ ಒಪ್ಪಬೇಕು, ಅಭೇದ ಒಪ್ಪಕ್ಕೆ ಹೊರತು ಈ ರೀತಿ ಮಾತಾಡೋಕ್ಕೆ ಬರೋದಿಲ್ಲ. ವಿಶೇಷೇಣೈವ ಸರ್ವತ್ರ ಯದಿ ವ್ಯವಹೃತಿರ್ಭವೇತ್ ಕಲ್ಪನಾ ಗೌರವಾಯೈವ ಕಿಂ ಭೇದ ಕಲ್ಪತೆ ತದ. ವಿಶೇಷ ಒಪ್ಪಿದ್ದರಿಂದ ಇಷ್ಟು ಸುಲಭವಾಗಿ ಅಲ್ಲೋಗಿ ಬರುತ್ತೆ. ಅದು ಒಪ್ಪದೇ ಇರತಕ್ಕಂಥ ನೀನು ಕಲ್ಪನಾ ಗೌರವ ಮೊದಲಾದ ದೋಷಗಳಿಗೆ ಒಳಗಾಗಬೇಕು. ಆದ್ದರಿಂದ ನಿಮ್ಮ ಸಿದ್ಧಾಂತ ಸರಿಯಲ್ಲ. ಅಂದರೆ ಇವೆಲ್ಲ ಎರಡು ದೃಷ್ಟಿಯಿಂದ ಖಂಡನೆ. ಪ್ರಮೇಯಗಳ ಬಗ್ಗೆ ಬಂದಾಗ ಪ್ರಮೇಯ ಖಂಡನೆ ಮಾಡಿದರು. ನಿರೂಪಣೆ ಬಗ್ಗೆ ಬಂದಾಗ ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಅಂತ ಪ್ರಮಾಣ ಪ್ರಕ್ರಿಯೆ ಖಂಡನೆ ಮಾಡ್ತಾರೆ. ಪ್ರಮಾಣ ಪ್ರಕ್ರಿಯೆಯೂ ಸರಿಯಿಲ್ಲ, ಅವರ ಪ್ರಮೇಯ ಕಾನ್ಸೆಪ್ಟು ಸರಿಯಿಲ್ಲ. ನಮ್ಮಲ್ಲಿ ಎರಡು ಅದಕ್ಕೆ ಪ್ರಮಾಣ ಲಕ್ಷಣವೂ ಬರೆದರು ಆಚಾರ್ಯರು. ಹಿಂದೆ ಹೇಳಿದ್ದೇನೆ, ಮಾಯಾವಾದಿಗಳಿಗೆ ಪ್ರತ್ಯೇಕ ಪ್ರಮಾಣ ಪ್ರಕ್ರಿಯೆ ಇಲ್ಲ. ಮೀಮಾಂಸಕರಲ್ಲಿ ಭಾಟ್ಟರು ಅಂತಿದ್ದಾರೆ, ಅವ್ರನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅದೇ ರೀತಿ ವಿಶಿಷ್ಟಾದ್ವೈತಿಗಳಿಗೂ ಸ್ವತಂತ್ರ ಇಲ್ಲ, ಅವರು ಪ್ರಭಾಕರನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅವ್ರ ಡಿಫೆಕ್ಟ್ಸ್ ಎಲ್ಲ ಬಂತಾಗ ಇನ್ನೊಬ್ಬರು ಕಣ್ಣಕ್ಕೆ ಹಾಕೊಂಡು ನೋಡಿದಾಗ ನಿಮಗೆ ಹೇಗೆ ಕಾಣಿಸುತ್ತೆ? ಅದೇ ಹೇಳಿದಿವಿಗೆ ನಿಮಗಿರೋ ಪವರ್ ಬೇರೆ, ಅದು ಪವರ್ ಬೇರೆ. ಹುಚ್ಚಾಬಟ್ಟೆ ಕಣ್ಣು ಹಾಳು ಮಾಡ್ಕೊಂಡ್ಬಿಡ್ತಾರೆ. ಆಚಾರ ಹಾಗೆ ಮಾಡಲಿಲ್ಲ. ಬ್ರಹ್ಮತರ್ಕದ ಪ್ರಮಾಣ ಕೊಟ್ಟರು, ಬ್ರಹ್ಮತರ್ಕನ ಮೂಲ ಮಾಡ್ಕೊಂಡ್ಬಿಟ್ರು. ಇಲ್ಲಿಂದ ಶುರುವಾಯಿತು. ಇದೆಲ್ಲ ಅಬ್ಸರ್ವ್ ಮಾಡ್ತಾ ಹೊರಟ್ರೆ ಎಷ್ಟು ಗ್ರೇಟ್ ಅಂತ ಗೊತ್ತಾಗುತ್ತೆ. ಪ್ರತಿಯೊಂದು ತಾವೇ ಮಾಡಬೇಕಿತ್ತು, ಪ್ರತಿಯೊಂದು ಕಡೆ ಕರೆಕ್ಷನ್ ಮಾಡಬೇಕಾಗಿತ್ತು. ಉಳಿದವರು ಯಾರಿಗೂ ಜವಾಬ್ದಾರಿ ಇಲ್ಲ. ಆಚಾರದ 100%. ಅಷ್ಟು ಮಾಡಿದವ್ರನ್ನ ಇವತ್ತು ಪೂರ್ತಿ ಹೈಲೈಟ್ ಮಾಡಿದರೆ ಎಲ್ಲ ನಮ್ಮದು ಅಂತ ಆಗಿಬಿಡೋದು. ತುಂಬ ತಪ್ಪದು.
ಐಕ್ಯಪ್ರತೀತ್ಯಭಾವೇನ ಭೇದ ಏವ ಗವಾಶ್ವಯೋ ಸಯೇವೇತಿ ಪ್ರತೀತೌ ಹಿ ವಿಶೇಷೋ ನಾಮ ಭಣ್ಯತೆ. ಈ ಗೋ ಇದೆ, ಅಶ್ವ ಇದೆ, ಇವಾಗ ಎರಡರ ಮಧ್ಯೆ ಏನು ಹೇಳ್ತೀವಿ ನಾವೀಗ? ವಿಶೇಷ ಹೇಳ್ತೀವ? ಏನು ಹೇಳ್ತೀವಿ? ಭೇದ ಅಷ್ಟೇ, ಭೇದ ಹೇಳ್ತೇವೆ ಅಷ್ಟೇ. ಗೊತ್ತಾಯ್ತಾ? ನೋಡಿ, ನಾವು ಭೇದ ಹೇಳಬೇಕಾದ್ರೆ ಭೇದ ಹೇಳ್ತೇವೆ, ಅಭೇದವನ್ನು ಹೇಳ್ತೇವೆ. ಗೊತ್ತಾಯ್ತಾ? ಸವಿಶೇಷ ಅಭೇದ ಹೇಳ್ತೇವೆ, ಎಷ್ಟು ವ್ಯತ್ಯಾಸಗಳು ಹೇಳ್ತೇವೆ. ನಿಮಗೇನು ಎಲ್ಲದಕ್ಕೂ ನಿಮ್ಗೆ ಎರಡೇ ಕಾನ್ಸೆಪ್ಟ್ ಒಪ್ಕೊಂಡಿದ್ದರಿಂದ ಗವಾಸಿಗಳಿಗೆ ಏನು ಇದೆ? ಗೋವಿಗೂ ಅದರ ಶಾಸ್ತ್ರಾದಿಮತ್ವಾದಿಕ್ಕೂ ಏನು ಸಂಬಂಧ, ಗೋವಿಗೂ ಅಶ್ವಕ್ಕೆ ಏನು ಸಂಬಂಧ ಅಂತ ಕೊಟ್ಟರೆ ಉತ್ತರ ಒಂದೇ ಕೊಡ್ಲಿಕ್ಕೆ ಬರೋಲ್ಲ. ನೀವೀಗ ಭೇದ ಅಲ್ಲಿ ಹೇಳಬೇಕು, ಭೇದ ಹೇಳಬಾರ್ದಿಲ್ಲಿ, ಅಭೇದನೇ ಹೇಳಬೇಕು. ಅದು ಯಾಕೆ ಹೇಳ್ತೀರಿ? ಅದು ವಿಶೇಷ ಕಾರಣ ಕೊಡಬೇಕು. ಭೇದ ಹೇಳೋದಕ್ಕೆ ವಿಶೇಷ ಬೇಕಾಗಿಲ್ಲ, ಅಭೇದ ಇದ್ದ ಭೇದ ಹೇಳೋದಕ್ಕೆ ವಿಶೇಷ ಕೊಡಬೇಕು. ಸ ಐಕ್ಯಪ್ರತೀತ್ಯಭಾವೇನ ಭೇದ ಏವ ಗವಾಶ್ವಯೋ ಸಯೇವೇತಿ ಪ್ರತೀತೌ ಹಿ ವಿಶೇಷೋ ನಾಮ ಭಣ್ಯತೆ. ಅದೇ ಆಗಿದ್ದರೆ ಮಾತ್ರ ವಿಶೇಷನೇ ಹೇಳಬೇಕು, ಬೇರೆ ದಾರಿ ಇಲ್ಲ. ಸಚ್ಚಿದಾದೇರಪರ್ಯಾಯ ಸಿದ್ಧರ್ಥಂ ಮಾಯನಾಪಿ ಅಂಗೀಕಾರ್ಯೋ ವಿಶೇಷೋಯಂ. ಕೊನೆಗೆ ಹೇಳ್ತಾರೆ, ನಿಮ್ಮ ಮಾಯವಾದ ಮತ್ತೆ ಹೇಳಬೇಕಾದ್ರೂ ಕೂಡ ನಮ್ಮ ವಿಶೇಷ ಅಡಾಪ್ಟ್ ಮಾಡಿದರೆ ಸ್ವಲ್ಪ ಹೇಳಕ್ಕೆ ಬರುತ್ತೆ ಅಂತ ಹೇಳಿದರು. ಸ್ವಲ್ಪ ದೂರ ಹೋಗ್ಬೋದು, ಕೊನೆ ಪಕ್ಷ ತಳ್ಕೊಂಡಾರ ಹೋಗ್ಬೋದಲ್ಲ, ಕೆಲವು ಸಲ ಸ್ವಲ್ಪ ದೂರ ಹೋಗ್ಬೋದು ವಿಶೇಷ ಒಪ್ಕೊಂಡ್ರೆ. ಯಾಕೆ ಪ್ರಕಾಶ ಅಪ್ರಕಾಶ ಬಂತಲ್ಲ, ನಮ್ಮ ವಿಶೇಷ ಒಪ್ಕೊಂಡು ಉತ್ತರ ಕೊಡೋಕ್ಕೆ ಬರುತ್ತೆ ನಿಮಗೆ. ಬಟ್ ನಿರ್ವಿಶೇಷ ಅಂತ ಒಪ್ಕೊಂಡಿದ್ದು ಸಮಸ್ಯೆ ಬಂತು ನಿಮಗೆ. ಸವಿಶೇಷ ಅದು ಒಪ್ಕೊಂಡ್ಬಿಟ್ಟಿದ್ರೆ ಏನು ಮಾಡೋಕ್ಕೆ ಬರ್ತಿತ್ತು? ಒಂದು ಕೆಲವು ಸ್ಟೇಜ್ ಮುಂದೆ ಹೋಗ್ಬೋದಾಗಿತ್ತು, ಅದು ಆಗ್ತಾಯಿಲ್ಲ. ಅಂದರೆ ಆದಷ್ಟು ಅದನ್ನ ಒಪ್ಕೊಂಡ್ಬಿಡ್ಲಕ್ಕೆ ಹೋದ್ರೆ ಮತ್ತೇನಾಗುತ್ತೆ? ಅಕಸ್ಮಾತ್ ಆಯ್ತಪ್ಪ ಒಪ್ಕೊಂಡಿರ್ತೀವಿ ಅಂದರೆ ನಿಮ್ಮ ಮತನೇ ಹೋಯ್ತಾರೆ, ನಮ್ಮ ಮತ ಬಂದು ಹೋಯ್ತಾಗ. ಎಷ್ಟು ವಿಚಿತ್ರ ಈಗ. ಅದೆಲ್ಲ ಬೇರೆ ಭಾಷೆಗೆ, ಇಂಗ್ಲೀಷ್ ಬದಲಾದ ಭಾಷೆಗೆ ರೀಟಾಗಿ ಪ್ರೆಸೆಂಟ್ ಆದಾಗ ಬೇರೆಯವರೆಲ್ಲ ಏನು ತಿಳ್ಕೊಂಡಿರುತ್ತೋ, ಇಂಡಿಯನ್ ಫಿಲಾಸಫಿ ಅಂದರೆ ಅದ್ವೈತ ಅಂತ ತಿಳ್ಕೊಂಡ್ಬಿಟ್ರು. ಕಾರಣ ಏನಂದರೆ ಇವರು ಕೊಡಲೇ ಇಲ್ಲ, ಅವ್ರು ಕೊಟ್ಟಿದ್ದಕ್ಕೆ ಉಪಯೋಗ